ಒಂದು 4 BHK ಡೂಪ್ಲೆಕ್ಸ್ ಹೌಸ್ನ ಟೂರ್ಗೆ ಬಂದಿದ್ದೀವಿ ನಾವು. ಇದು ಇನ್ನೂ ಫ್ಲೋರಿಂಗ್ ಫಿನಿಷ್ ಆಗಿರೋ ಒಂದು ಹಂತದಲ್ಲಿದೆ. ಸೊ ಒಂದು ಬಿಲ್ಡಿಂಗ್ ಫ್ಲೋರಿಂಗ್ ಫಿನಿಷ್ ಆದಮೇಲೆ ಯಾವೆಲ್ಲ ವಿಚಾರಗಳನ್ನು ಗಮನಿಸಬೇಕು ಮತ್ತು ಈ ಬಿಲ್ಡಿಂಗ್ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನೋಡೋದಾದರೆ, ಇದು ನಮ್ಮ ಒಂದು ಎಂಟ್ರೆನ್ಸು. ಇಲ್ಲಿ ನಾವು ಈ ಕಾಂಪೌಂಡ್ ವರ್ಕ್ ನಡೀತಾ ಇದೆ. ಸೊ ಟೈಲ್ಸು, ವುಡನ್ ಟೈಲ್ಸ್ ವರ್ಕೆಲ್ಲ ಈಗ ಆಲ್ರೆಡಿ ಕ್ಲಾಡಿಂಗ್ ವರ್ಕ್ ಮುಗಿದಿದೆ. ಇಲ್ಲಿ ಪಾರ್ಕಿಂಗ್ ಬರುತ್ತೆ. ಸೊ ಇಲ್ಲಿ ಗೇಟ್ ಬರುತ್ತೆ. ಇದು ಸೊ ಆಲ್ರೆಡಿ ಸೈಜ್ ಕಲ್ಲಾಗಿದೆ. ಇದು ಕಾಂಪೌಂಡು ಬರೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸೊ ಈ ರೀತಿ ಈ ಒಂದು ಟೀ ಕುಡ್ಡು ವಾಸ್ಕಲ್ಲನ್ನು ಕೊಟ್ಟಿದ್ದೀವಿ. ಇದು 9 ಇಂಚು ಟೀ ಕುಡ್ಡು, 9 ಇಂಚಿಗೆ 5 ಇಂಚು ವಾಸ್ಕಲ್ಲು. ಸೊ ಒಳಗಡೆ ಬಂದ ತಕ್ಷಣ ನಮಗಿದು ಒಂದು ಫೋಯರ್ ಏರಿಯಾ. ಈ ಫೋಯರ್ ಏರಿಯಾದಲ್ಲಿ ನಾವು ಈ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ ಬಾಕ್ಸನ್ನು ಪ್ರೊವೈಡ್ ಮಾಡಿದ್ದೀವಿ. ಯಾಕಂದರೆ ಡೋರು ಓಪನ್ ಆದರೆ ಡಿಸ್ಟ್ರಿಬ್ಯೂಷನ್ ಬಾಕ್ಸು ಡೋರ್ ಬ್ಯಾಕ್ ಸೈಡ್ಗೆ ಹೋಗ್ಬಿಡುತ್ತೆ. ಸೊ ಇಲ್ಲಿ ಕೂಡ ನಮಗೆ ಡಿಸೈನನ್ನು ಕೊಟ್ಟಿದ್ದೀವಿ. ಈಗ ಆಲ್ರೆಡಿ ವುಡ್ ವರ್ಕು ನೆಕ್ಸ್ಟ್ ಹೋಗಬೇಕಾಗಿದೆ ನಾವು, ಯಾಕಂದರೆ ಪಟ್ಟಿ ಈಗ ತಾನೇ ಮುಗಿದಿದೆ. ನೀವು ಫ್ಲೋರಿಂಗನ್ನು ನೋಡ್ಬೋದು. ವರ್ಮೋರಾ 15 mm ವೆಟ್ರಿಫೈಡ್ ಟೈಲ್ಸನ್ನು ನಾವು ಬಳಸ್ಕೊಂಡಿದ್ದೀವಿ ಇಲ್ಲಿ. ಸೊ ಈ ರೀತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನನ್ನು ವರ್ಕ್ ಮಾಡಿದ್ದೀವಿ. ಸೊ ಈಗ ಸಮಯ 6:30 ಅಂದರೆ ಸಾಯಂಕಾಲ. ಸೊ ಈ ಟೈಮ್ನಲ್ಲೂ ಬೆಳಕು ಯಾವ ರೀತಿ ಇದೆ ನೀವು ನೋಡ್ಬೋದು. ಯಾಕಂದರೆ ಇಲ್ಲಿ 8x8 ವಿಂಡೋವನ್ನು ಪ್ರೊವೈಡ್ ಮಾಡಿದ್ದೀವಿ ನಾವು. ಸೊ ಈ ಆಲ್ ಬಂದು ನಮಗೆ 15x14 ಇದೆ. ಸೊ 15x14 ಆಲ್ನಲ್ಲಿ ಇದು TV ಯೂನಿಟ್ ಬರುತ್ತೆ ಇಲ್ಲಿ. ಸೊ ಕಂಪ್ಲೀಟು ಡಬಲ್ ರೂಫ್ ಟಾಪ್ TV ಯೂನಿಟ್ಟು. ಸೊ ಇಲ್ಲಿ ನಮಗೆ 4 ವಿಂಡೋಗಳನ್ನು ಪ್ರೊವೈಡ್ ಮಾಡಿದ್ದೀವಿ. ಈ ಒಂದು 15x15 ಲೀವಿಂಗ್ಗೆ. ಸೊ ಈ ಒಂದು ಲೀವಿಂಗ್ನ ಮೇಲೆಗಡೆ ಇಲ್ಲಿ ನೋಡು ಸ್ಕೈಲೈಟನ್ನು ಪ್ರೊವೈಡ್ ಮಾಡಿದ್ದೀವಿ. ಮತ್ತು ಅಲ್ಲಿ ಒಂದು ಸ್ಕೈಲೈಟ್ ಇದೆ, ಅದು ಪೂಜಾ ಕೆಳಗಡೆ ಬರುತ್ತೆ. ತೋರಿಸ್ಕೊಡ್ತೀನಿ ಈಗ ನಾನು. ಸೊ ಮುಂದೆ ಹೋಯಿತು ಅಂದರೆ ಇಲ್ಲಿ ನೋಡ್ಬೋದು ಟೈಲ್ಸ್ನಲ್ಲಿ ಯಾವ ರೀತಿಯಾಗಿ ಡಿಸೈನ್ ವರ್ಕ್ಸನ್ನು ಮಾಡಿದ್ದೀವಿ ಅಂತ ಹೇಳಿ. ಸೊ ಇದು ಪೂಜಾ ರೂಮ್ ಇದು. ಸೊ ಇದು ಒಂಥರ ಬ್ರಹ್ಮಸ್ಥಾನದಲ್ಲಿ ಬರುವಂಥ ಪೂಜಾ ರೂಮು. ಸೊ ಇಲ್ಲಿ ಕೂಡ ನಾವು ಮೇಲೆ ಸ್ಕೈಲೈಟನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಈಗ ಸಂಜೆ 6:30. ಸೊ ಈ ಸಮಯದಲ್ಲೂ ಯಾವ ರೀತಿಯಾಗಿ ವಿತೌಟ್ ಲೈಟ್ಸ್ ಮನೆ ಕಾಣಿಸುತ್ತೆ ಅನ್ನೋದನ್ನು ನೈಜ ನಿದರ್ಶನವನ್ನು ನೀವು ನೋಡ್ಬೋದು. ಇದು ಡೈನಿಂಗ್ ಏರಿಯಾ ಇದು. ಸೊ ಈ ಒಂದು ಡೈನಿಂಗ್ ಏರಿಯಾದಲ್ಲಿ ನಾವು ಇಲ್ಲಿ ವಾಶ್ ಬೇಸಿನ್ಗೆ ಒಂದು ಪೈಪು ಮತ್ತು ಟ್ಯಾಪನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಒಳಗಡೆ ಬಂದರೆ ಇದು ಕಿಚನ್ ಬರುತ್ತೆ. ಸೊ ವಿಶಾಲವಾದ ಒಂದು ಸೆಮಿ ಓಪನ್ ಕಿಚನ್ನು. ಸೊ ಈ ಒಂದು ಕಿಚನ್ನಲ್ಲಿ ಇಲ್ಲಿ ಕೌಂಟರ್ ಟಾಪ್ಸ್ ಬರುತ್ತೆ. ಇಲ್ಲಿ ನಮಗೆ ಸ್ಟವ್ ಬರುತ್ತೆ. ಇಲ್ಲಿಂದ ನಾವು ಚಿಮಿನಿ ಪ್ರೊವೈಡನ್ನು ಮಾಡ್ತೀವಿ. ಸೊ ಇದು ಫ್ರಿಡ್ಜ್ ಪಾಯಿಂಟ್ಗೆ ಸಾಕೆಟನ್ನು ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ನಿಮಗೆ ಸಿಂಕ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಮಿಕ್ಸಿ, ಗ್ರೈಂಡರು ಇದನ್ನೆಲ್ಲ ಹಾಕ್ಕೊಳೋದಕ್ಕೆ ಪ್ರಾವಿಷನ್ಸನ್ನು ಕೊಟ್ಟಿದ್ದೀವಿ ಎಲೆಕ್ಟ್ರಿಕಲಲ್ಲಿ. ಸೊ ಇಲ್ಲಿ ಮುಂದೆ ಬಂದರೆ ಇಲ್ಲಿ ಒಂದು ಸ್ಟೋರ್ ರೂಮ್ ಇದೆ. ಸೊ ಈ ಸ್ಟೋರ್ ರೂಮಲ್ಲಿ ಡ್ರೈ ಮೆಟೀರಿಯಲ್ಸನ್ನು ನೀವು ಸ್ಟೋರ್ ಮಾಡ್ಬೋದು. ಸೊ ಇದು ಒಂದು ಯುಟಿಲಿಟಿ ಏರಿಯಾ. ಕಾಂಪೌಂಡಿಂದ ಆಚೆ ಕಡೆ ನಮಗೆ 5 ಅಡಿ ಇರೋದ್ರಿಂದ ದೊಡ್ಡ ದೊಡ್ಡ ಪಾತ್ರೆಗಳು ಪಗಡೆಗಳೆಲ್ಲ ತೊಳ್ಕೊಳೋದಕ್ಕೆ ನಿಮಗೆ ಈ ಒಂದು ಯುಟಿಲಿಟಿ ಏರಿಯಾನ ಬಳಸ್ಕೊಬೋದು. ಇದು ಕಾಂಪೌಂಡು. ಸುತ್ತೂ ನಮಗೆ ಒಂದು 4ರಿಂದ 5 ಅಡಿ ಜಾಗ ಸಿಗುತ್ತೆ. ಸೊ ಹಾಗಾಗಿ ಒಂದು ವ್ಯವಸ್ಥಿತವಾಗಿ ಈ ರೀತಿ ಜಾಗವನ್ನು ಯುಟಿಲೈಸ್ ಮಾಡಿಕೊಂಡು ನಾವು ಈ ರೀತಿ ಮನೆಗಳನ್ನು ಕಟ್ಕೊಬೋದು. ಇದು ಫಿನಿಷ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ, ವುಡ್ ವರ್ಕ್ ಆಗಿರ್ಬೋದು, ಟೈಲ್ಸ್ ವರ್ಕ್ ಇನ್ನೂ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ. ಇದು ಮೇಲಕ್ಕೆ ಸ್ಟೇರ್ ಕೇಸ್ ಇದೆ. ನಾನು ಹೇಳ್ದಂಗೆ ಇದು ಡೂಪ್ಲೆಕ್ಸ್ ಆಗಿರೋದ್ರಿಂದ ಇಲ್ಲಿ ಒಂದು ಬೆಡ್ರೂಮ್ ಇದೆ. ಸೊ ಈ ಒಂದು ಬೆಡ್ರೂಮ್ ಒಳಗಡೆ ನಾವು ಬಂದರೆ ಈ ರೀತಿ ವಿಶಾಲವಾದ 12x12 ರೂಮ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ನೀವು ವೆಂಟಿಲೇಷನ್. ಇಲ್ಲೂ ಕೂಡ ಈವನ್ ಇದು ಸೌತ್ ವೆಸ್ಟ್ ಕಾರ್ನರ್ ಆಗಿದ್ದರೂ ಕೂಡ ಇಲ್ಲಿ ವೆಂಟಿಲೇಷನ್ ಯಾವ ರೀತಿ ಬರ್ತಾ ಇದೆ ಅಂತೇಳಿ. ಇಲ್ಲಿ ಒಂದು 1.5 ವಿಂಡೋ ಕೊಟ್ಟಿದ್ದೀರಿ. ಇಲ್ಲಿ ಒಂದು 6 ಅಡಿ ವಿಂಡೋ ಕೊಟ್ಟಿದ್ದೀರಿ. ನೀವು ನೋಡ್ಬೋದು ಸಾಯಂಕಾಲದ ಸಮಯ, ಸೂರ್ಯ ಮುಳುಗಿದಾನೆ ಆಲ್ರೆಡಿ. ಆದರೂ ಕೂಡ ನಮಗೆ ವಿತೌಟ್ ಲೈಟ್ಸ್ ಈ ರೀತಿ ಬೆಳಕು ಬರಬೇಕು ಅಂತ ಹೇಳಿದ್ರೆ ವೆಂಟಿಲೇಷನ್ ಬಿಡೋದು ಬಹಳ ಇಂಪಾರ್ಟೆಂಟು. ಇದು ಒಂದು ಟಾಯ್ಲೆಟು. ಬಹುಶಃ ಈಗ ಕಾಣಿಸೋದಿಲ್ಲ ಇದು, ಯಾಕಂದರೆ ಕತ್ಲಾಗೋಗಿದೆ. ಇಲ್ಲಿ ಸ್ಟೇರ್ ಕೇಸ್ ಇದೆ. ಅದರ ಕೆಳಗಡೆ ನಾವು UPSಗೆ ಪ್ರಾವಿಷನನ್ನು ಮಾಡ್ಕೊಂಡಿದ್ದೀವಿ. ಸೊ ಈ ಒಂದು ಸ್ಟೇರ್ ಕೇಸ್ನಲ್ಲಿ ನೀವು ನೋಡ್ಬೋದು ಇಲ್ಲಿ ನಾವು ಪ್ರೊಫೈಲ್ ಲೈಟ್ಸ್ಗೆ ಪ್ರಾವಿಷನನ್ನು ಮಾಡ್ಕೊಂಡಿದ್ದೀವಿ. ಯಾಕಂದರೆ ಸ್ಟೆಪ್ ಕೆಳಗಡೆ ನಾವು ಲೈಟ್ಸ್ನ ಪ್ರೊವೈಡ್ ಮಾಡ್ತಾಯಿದ್ದೀವಿ ಇಲ್ಲಿ. ಸೊ ಅದಕ್ಕೋಸ್ಕರ ಈ ರೀತಿಯಾದ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಇದು ಒಂಥರ ಆಲ್ಟರ್ನೇಟಿವ್, ಒಂದು ಚಿಕ್ಕದು ಒಂದು ದೊಡ್ಡದು ಸ್ಟೆಪ್ಸ್ ಥರ ಡಿಸೈನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕೂಡ ನಮಗೆ ಗ್ಲಾಸ್ ಕ್ಯೂಬಿಕಲ್ಸ್ದು ಒಂದು ವಾಲ್ ಬರುತ್ತೆ. ಸೊ ಇದು ಕೂಡ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಬೆಳಕು ಯಾವುದೇ ರೀತಿಯಲ್ಲೂ ನಿಮಗೆ ಈ ಮನೆಯಲ್ಲಿ ಕಡಿಮೆ ಅನಿಸೋದಿಲ್ಲ.
ಸೊ ಆ ರೀತಿ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಮೇಲೆಗಡೆ ಬಂದ ತಕ್ಷಣ ನಮಗೆ ವಿಶಾಲವಾದ ಒಂದು ಲಿವಿಂಗ್ ಸಿಗುತ್ತೆ. ನೀವು ನೋಡ್ಬೋದು ಈ ಬಾರ್ಡ್ರಸ್ಸು ಎಲ್ಲ ಹೊರಮೊರ ಟೈಲ್ಸ್ ಹಾಕಿರೋ ವೆಟ್ರಿಫೈಡ್ ಟೈಲ್ಸ್ನ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಬಾರ್ಡ್ರಸನ್ನು ಈ ರೀತಿ ಪ್ರೊವೈಡ್ ಮಾಡಿದ್ದೀವಿ. ಯಾಕಂದರೆ ವೈಟ್ ಎನ್ಹಾನ್ಸ್ ಆಗಬೇಕು ಅಂದರೆ ಅದಕ್ಕೆ ಬ್ಲ್ಯಾಕ್ ಬಾರ್ಡ್ರಸ್ ಇದ್ದರೆ ಚೆನ್ನಾಗಿ ಬರುತ್ತೆ. ಮತ್ತು ಇದು ಇನ್ನೂ ಒಂದು ಬೆಡ್ರೂಮು. ಕೆಳಗಡೆ ಏನಿದೆಯೋ ಯಥಾವತ್ತು ಮೇಲೆಗಡೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಕೂಡ ಒಂದು ಅಟ್ಯಾಚ್ಡ್ ಬಾತ್ರೂಮು. ಈ ಬಾತ್ರೂಮಲ್ಲೆಲ್ಲ ಜಾಗ್ವಾರ್ ಫಿಟ್ಟಿಂಗ್ಸನ್ನು ಬಳಸಿದ್ದೀವಿ. ಭಾಳ ಚೆನ್ನಾಗಿ ಬಂದಿದೆ. ಅದನ್ನು ಮುಂದಿನ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿ ಬಂದರೆ ನೋಡ್ಬೋದು ಬಾಲ್ಕನೆ. ಬ್ಯಾಕ್ ಸೈಡ್ 2 ರೂಮ್ಗೂ ಒಂದೇ ಬಾಲ್ಕನಿಯನ್ನು ಪ್ರೊವೈಡ್ ಮಾಡಿದ್ದೀವಿ. ವ್ಯೂ ಮಾತ್ರ ಬಹಳ ಚೆನ್ನಾಗಿದೆ. ಈ ಒಂದು ಲೇಔಟ್ ಆಗಿರೋದ್ರಿಂದ ಮತ್ತು ಸುತ್ತಮುತ್ತಲೂ ಲೇಔಟ್ಗಳಾಗ್ತಾ ಇರೋದ್ರಿಂದ ಭಾಳ ಚೆನ್ನಾಗಿ ಒಂದು ವ್ಯೂ ಕಂಡುಬರುತ್ತೆ. ಈ ಒಂದು ರೂಮ್ಗೂ ಕೂಡ ಬ್ಯಾಕ್ ಸೈಡಿಂದ ಎಂಟ್ರಿ ಆದರೆ ಇಲ್ಲಿ ಒಂದು ಟಾಯ್ಲೆಟ್ ಇದೆ. ಈ ಒಂದು ಟಾಯ್ಲೆಟು ಈ ಒಂದು ರೂಮ್ನ ಅಟ್ಯಾಚ್ಡ್ ಆಗಿದೆ. ಈ ಒಂದು ರೂಮು ಕೂಡ ಇದು ನಾರ್ತ್ ಆಗಿರೋದ್ರಿಂದ ನೀವು ಮತ್ತೆ ನೋಡ್ಬೋದು ಇಲ್ಲಿ ಈ ಒಂದು ಹಾಲಲ್ಲಿ ಕೂಡ ಒಂದು ವಿಂಡೋವನ್ನು ಕೊಟ್ಟಿದ್ದೀವಿ. ಇಲ್ಲಿ ಒಂದು ವಿಂಡೋವನ್ನು ಕೊಟ್ಟಿದ್ದೀರಿ. ಸೊ ರೂಮು ಕೂಡ ನೀವು 7 ಗಂಟೆಯಲ್ಲಿ ಎಂಟ್ರಿ ಆದ್ರೂ ನಿಮ್ಗೆ ಈ ಒಂದು ಲುಕ್ ಬರುತ್ತೆ, ಅಂದರೆ ಈ ಒಂದು ಬ್ರೈಟ್ನೆಸ್ ಇರುತ್ತೆ. ಸೊ ಈಗ ಆಲ್ರೆಡಿ ಪಟ್ಟಿ ವರ್ಕು ಮುಗಿದಿದೆ, ಗಸಾಯಿ ವರ್ಕ್ ಮುಗಿದಿದೆ. ಒಂದು ಕೋಟ್ ಪ್ರೈಮರನ್ನು ಕೂಡ ಮಾಡಿದ್ದಾರೆ ಔಟ್ಸೈಡು ಇನ್ಸೈಡು. ಸೊ ಇನ್ನು ನೆಕ್ಸ್ಟ್ ಇರೋದೇ ಪೇಂಟಿಂಗ್ ವರ್ಕು. ಸೊ 2 ಕೆಳಗಡೆ 1 ಬೆಡ್ರೂಮು, ಮೇಲೆಗಡೆ 2 ಬೆಡ್ರೂಮ್ ಇದೆ. ಸೊ ಇದು ಒಂದು ಲಿವಿಂಗ್ ಆಗಿದೆ. ಇದು ಪೂಜಾ ರೂಮು. ನಾನು ಮೊದಲೇ ಹೇಳ್ದಂಗೆ ಓಪನ್ ಟು ದಿ ಸ್ಕೈ, ಈ ರೀತಿ ಸ್ಕೈಲೈಟನ್ನು ಮಾಡಿದ್ದೀವಿ. ಇದು ಹಾಲ್ನ ಮೇಲೆಗಡೆ ಇರ್ತಕ್ಕಂಥ ಒಂದು ಸ್ಕೈಲೈಟು. ನೀವು ನೋಡ್ಬೋದು ಹಾಲು ಎಷ್ಟು ಚೆಂದ ಕಾಣಿಸುತ್ತೇವೆ ಅಂತ. ಕೆಳಗಡೆ ಈ ರೀತಿ ಇರ್ತಕ್ಕಂಥ ಹಾಲಿನ ಸುತ್ತ ಓಪನಿಂಗ್ಸ್ ಇದೆ, ಮೇಲೆಯೂ ಓಪನ್ಸ್ ಇದೆ. ಹಾಲ್ನಲ್ಲಿ ಕುತ್ಕೊಂಡವರು ಹೊರಗಡೆನೇ ಕುತ್ಕೊಂಡಿರ್ತಕ್ಕಂಥ ಒಂದು ಫೀಲ್ ಬರುತ್ತೆ ಆ ರೀತಿ. ಇದು ಬಾಲ್ಕನಿ, ಫ್ರಂಟ್ ಬಾಲ್ಕನಿಗೆ ಎಂಟ್ರಿ ಕೊಡ್ತಕ್ಕಂಥದ್ದು. ಇಲ್ಲಿ ಆಲ್ರೆಡಿ ಕ್ಲಾಡಿಂಗ್ ವರ್ಕ್ ಆಗಿದೆ. ಒಂದಷ್ಟು ಡಿಸೈನ್ಸನ್ನು ಮಾಡಿದ್ದೀವಿ. ಇಲ್ಲಿ ಇನ್ನೂ ಇನ್ಕಂಪ್ಲೀಟ್ ಆಗಿದೆ. ಇಲ್ಲಿ ಗ್ಲಾಸ್ ವರ್ಕ್ ಬರೋದಿದೆ. ಸೊ ಈ ರೀತಿಯಾದ ಒಂದು ಡಿಸೈನ್ ಕೊಟ್ಟಿರ್ತಕ್ಕಂಥದ್ದು ಸಿಂಪಲ್, ಎಲಿಗೆಂಟ್ ಮತ್ತು ಅದು ಓಪನ್ ಟು ದಿ ನೇಚರು. ನಮ್ಮ ಒಂದು ವಾತಾವರಣಕ್ಕೆ ಹೊಂದ್ಕೊಬೇಕು, ಮನೆ ಓಪನ್ ಆಗಿರಬೇಕು. ಯಾವುದೇ ರೀತಿಯಾದ ರೆಸ್ಟ್ರಿಕ್ಷನ್ಸ್ ಇರಬಾರ್ದು ಗಾಳಿಗೆ, ಬೆಳಕಿಗೆ ಮತ್ತು ನಮ್ಮ ಒಂದು ವಿಷನ್ಗೆ. ಸೊ ಆ ರೀತಿ ಮಾಡಿರ್ತಕ್ಕಂಥದ್ದು. ಸೊ ಮೇಲೆಗಡೆ ಹೋದರೆ ಇಲ್ಲೂ ಕೂಡ ಗ್ಲಾಸ್ ಕ್ಯೂಬಿಕಲ್ಸ್ಗೆ ಪ್ರಾವಿಷನನ್ನು ಕೊಟ್ಟಿದ್ದೀವಿ. ಇದನ್ನೆಲ್ಲ ನೋಡೋಣ. ಇದು ಫಿನಿಶ್ ಆದಮೇಲೆ ಮತ್ತು ವುಡ್ ವರ್ಕ್ ಆದಮೇಲೆ ಯಾವ ರೀತಿ ಕಂಡುಬರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಎಲ್ಲ ವಿಷಯಗಳನ್ನು ಹೇಳೋದು ಉದ್ದೇಶ, ಪ್ಲ್ಯಾನಿಂಗ್ ಎಷ್ಟು ಮುಖ್ಯ ಒಂದು ಮನೆಯನ್ನು ಶುರು ಮಾಡೋದಕ್ಕಿಂತ ಮೊದಲು. ಇದು ಕೆಳಗಡೆ ಏನಿದೆಯೋ ಯಥಾವತ್ತು ಒಂದು ರೂಮು. ಸೊ ನಾವು ಇನಿಷಿಯಲಾಗಿ ಈ ರೀತಿ ಓಪನಿಂಗ್ಸ್ ಆಗಿರ್ಬೋದು, ಸ್ಪೇಷಿಯಸ್ ಆಗಿರ್ಬೋದು, ರೂಮ್ ಎಷ್ಟಕ್ಕೆಷ್ಟು ಬರಬೇಕು, ಬಾತ್ರೂಮ್ ಎಷ್ಟಕ್ಕೆಷ್ಟು ಇರಬೇಕು, ನಮ್ಮ ಒಂದು ಅವಶ್ಯಕತೆ ಏನು, ಅದಕ್ಕೆ ಅನುಗುಣವಾಗಿ ನಾವು ಯಾವಾಗ ಒಂದು ಪ್ಲ್ಯಾನಿಂಗನ್ನು ಮಾಡಿಸ್ತೀವಿ ಇನಿಷಿಯಲಿ, ಅದಕ್ಕೆ ತಕ್ಕಂಥ ಡಿಸೈನನ್ನು ಮಾಡಿಸ್ತೀವಿ, ಅದಕ್ಕೆ ತಕ್ಕಂಥ ಎಕ್ಸಿಕ್ಯೂಷನ್ ನಡೆಯುತ್ತೆ, ಆಗ ಮಾತ್ರ ಒಂದು ಮನೆ ಅಚ್ಚುಕಟ್ಟಾಗಿ ಬರೋದಕ್ಕೆ ಸಾಧ್ಯ. ಇದು ಒಂದು ಟೆರೇಸು. ಇಲ್ಲಿ ನೋಡ್ಬೋದು ಸ್ಕೈಲೈಟ್ಸ್ ಓಪನ್ ಆಗಿದೆ. ಇಲ್ಲಿ ಸ್ಕೈಗೆ ಇನ್ನು ಭಾಳಷ್ಟು ಡಿಸೈನ್ ಕೆಲಸಗಳು, ಪೇಂಟಿಂಗ್ ಕೆಲಸಗಳು ಬಾಕಿ ಇದೆ. ಈ ಮೇಲೆಗಡೆ ನಮಗೆ ಟ್ಯಾಂಕ್ ಹೋಗೋದಕ್ಕೆ ಇನ್ಸೈಡ್ ಸ್ಟೇರ್ಕೇಸನ್ನು ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ. ಔಟ್ಸೈಡ್ ಸ್ಟೇರ್ಕೇಸ್ ಇಟ್ಟಿಲ್ಲ. ಸೊ ಇಲ್ಲಿಂದನೇ ಮೇಲೆಗಡೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಸೊ ವೆಂಟಿಲೇಷನ್ ಅನ್ನೋದು ನೀವೀಗ ಹೊರಗಡೆ ಏನು ನೋಡ್ತಾ ಇದ್ದೀರಾ, ಒಳಗಡೆಗೆ ನಾನು ಮೊಬೈಲ್ ತಿರುಗಿಸಿದ್ರು ನಿಮಗೆ ಎಲ್ಲ ಮೂಲೆಗಳೂ, ಎಲ್ಲ ಒಂದು ಕಾರ್ನರ್ಸೂ ಇದೇ ರೀತಿ ಕಂಡುಬರುತ್ತೆ. ಸೊ ಆ ಒಂದು ಮಟ್ಟದಲ್ಲಿ ಮನೆಯನ್ನು ನಾವು ಡಿಸೈನ್ ಮಾಡಬೇಕು.